ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಸಿನಿಮಾದ ರಿವ್ಯೂ ಅಂತ ಹೇಳ್ಬೋದು. ಆ್ಯಂಡ್ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಈ ಒಂದು ಸಿನಿಮಾದ ಮೇಲೆ, ಯಾಕೆಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ನೋಡಾದ್ಮೇಲೆ ಪಾರ್ಟ್ 2ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಆ್ಯಂಡ್ ಲಾಸ್ಟ್ ವೀಕೆ ರಿಲೀಸ್ ಆಗಬೇಕಾಯಿತು, ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಯಿತು. ಸೊ ಇವಾಗ ರಿಲೀಸ್ ಆಗಿದೆ ಸಿನಿಮಾ, ನೋಡ್ಕೊಂಬಂದು ಹೇಗಿದೆ ಏನು ಕತೆ ಸೊ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡ್ಕೊಂಡು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಸಂಜು ವೆಟ್ಸ್ ಗೀತಾ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ, ಸೊ ಅವರು ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ 2 ಮೇಲೆ ಇಟ್ಟಿರ್ತೀರ ನಂಗೆ ಗೊತ್ತು. ಆ್ಯಂಡ್ ಆಲ್ಸೋ ಈ ಒಂದು ಸಿನಿಮಾ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಏನಿದೆ, ಅದೊಂದು ಸಾಂಗ್ಸಲ್ಲಿ ಆಗಿರ್ಬೋದು, ಒಂದು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಸೀನ್ಗಳು ಮನಮುಟ್ಟುವಂಥ ಸೀನ್ಗಳಿತ್ತು. ಆ್ಯಂಡ್ ಅಷ್ಟರ ಮಟ್ಟಿಗೆ ಒಂದು ಪಾಪ್ಯುಲರ್ ಆದಂಥ ಸಿನಿಮಾ, ಬ್ಲಾಕ್ ಬಾಸ್ಟರ್ ಅಂತ ಸಿನಿಮಾ. ಸೊ ಪಾರ್ಟ್ 2 ಅನ್ನೋ ಒಂದು ಶೀರ್ಷಿಕೆ ಹೊರಗೆ ಬಂದಾಗ, ಸೊ ಯಾರಪ್ಪ ನಟಿ ಇದರಲ್ಲಿ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ರಮ್ಯಾ ಅವರು ಮಾಡಲ್ಲ ಅಂತ ಗೊತ್ತಿತ್ತು, ಬಟ್ ಯಾರು ಅನ್ನುವಂಥದ್ದು ವಿಚಾರ ಆಗಿತ್ತು. ಸೊ ರಚಿತಾರಾಮ್ ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ಕ್ಲಾರಿಟಿ ಸಿಕ್ತು. ಸೊ ಈ ಒಂದು ಸಿನಿಮಾದ ಒಂದು ಸ್ಟೋರಿ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಜಾಸ್ತಿಯಾಗಿ ಸ್ಪಾಯ್ಲ್ ಮಾಡ್ಲಿಕ್ಕೆ ಹೋಗೋಣ. ಸೊ ಲವ್ ಸ್ಟೋರಿ ಯಾವ ರೀತಿ ಅಂದರೆ, ಒಬ್ಬ ಬಡ ಪ್ರೇಮಿ ಅಂದರೆ ರಚಿತಾರಾಮ್ ಅವರು ರಿಚ್ ಇರ್ತಾರೆ ಆ್ಯಂಡ್ ಕಿಟಿ ಸರ್ ಅವರು ಪೂರ್ ಇರ್ತಾರೆ. ಸೊ ಈ ಎರಡು ಒಂದು ಕಾಂಬಿನೇಷನಲ್ಲಿ ಇವರ ಪ್ರೀತಿಯ ಸಕ್ಸಸ್ ಹೇಗಾಗುತ್ತೆ ಆ್ಯಂಡ್ ಆ ಒಂದು ಪ್ರೀತಿಯ ನಡುವೆ ಆಗು ಹೋಗುಗಳು. ಸೊ ಅವರು ಒಂದು ಮನೆಯಿಂದ ಹೊರಗಡೆ ಹಾಕಿದಾಗ ಅವರು ಅಲ್ಲಿ ಪಡುವಂಥ ಸಫರು, ಆ್ಯಂಡ್ ಅವರು ಮನೆಯಿಂದ ಹೊರ ಬಿದ್ದ ಮೇಲೆ ಅದನ್ನು ಅವರು ಚಾಲೆಂಜಿಂಗಾಗಿ ತೊಗೊಂಡು ಅವ್ರ ಲೈಫಲ್ಲಿ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ ನೀವು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಆ್ಯಂಡ್ ಇನ್ನು ಕ್ಯಾರೆಕ್ಟರ್ಸ್ಗಳು ತುಂಬ ರಂಗನಾಥ್ ಸರ್ ಆಗಿರ್ಬೋದು, ಆ್ಯಂಡ್ ತುಂಬ ಕ್ಯಾರೆಕ್ಟರ್ಸ್ಗಳು ಬರುತ್ತೆ ಇದರಲ್ಲಿ. ಸೊ ಎಲ್ಲ ಒಂದು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಸೀನ್ಸ್ಗಳು ಏನಿದೆ ತುಂಬ ರಿಚ್ ಆಗಿ ತೆಗೆದಿದ್ದಾರೆ, ತುಂಬ ವೈಡಾಗಿ ತೋರಿಸಿದ್ದಾರೆ. ತುಂಬ ಒಂದು ಕ್ಲಾರಿಟಿ ಸಿಗುತ್ತೆ ಅದರಲ್ಲಿ ನೋಡಿದಾಗ, ಒಂದು ಸೀನ್ಗಳಲ್ಲಿ ಪ್ರತಿಯೊಂದು ಸೀನ್ಗಳಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ, ಆ ಒಂದು ಎಫರ್ಟ್ ಹಾಕಿರೋವಂಥದ್ದು ತುಂಬ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಮ್ಯೂಸಿಕ್ ಅಷ್ಟೊಂದು ಯಾರಿಗೂ ಪಾಪ್ಯುಲಾರಿಟಿ ಕಾಣದೇ ಇದ್ದರು ಈ ಸಿನಿಮಾದಲ್ಲಿ. ಸೊ ಥಿಯೇಟ್ರಲ್ಲಂತೂ ಒಂದು ರೀತಿಯಲ್ಲಿ ಇಂಪ್ರೆಷನ್ ಕೊಡುತ್ತೆ. ಆ್ಯಂಡ್ ಓವರಾಲ್ ಆಗಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಲೈಕ್ ಮೀನ್ಸ್ ಸ್ವಲ್ಪ ನಾವು ಕೆಲವೊಂದು ಥಾಟ್ಸ್ಗಳಲ್ಲಿ, ಕೆಲವೊಂದು ಸೀನ್ಗಳಲ್ಲಿ ಒಂದು ಇಂಪ್ರೆಷನ್ಸ್ ಕೊಡುತ್ತೆ ಲೈಟಾಗಿ. ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಆ ಒಂದು ಮ್ಯೂಸಿಕ್ಸ್ಗಳನ್ನು. ಸ್ವಲ್ಪ ಮ್ಯೂಸಿಕ್ಸ್ಗಳ ಮೇಲೆ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟಿದ್ರೆ, ಸ್ವಲ್ಪ ಸಂಜು ವೆಟ್ಸ್ ಗೀತಾ ಪಾರ್ಟ್ 1ಗೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು 2 ಮೇಲೆ ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಬೋದಾಗಿತ್ತು, ಮ್ಯೂಸಿಕಲ್ಲಿ ಹೇಳ್ತಾ ಇರೋದು. ಸೊ ಓವರಾಲ್ ಆಗಿ ಸಿನಿಮಾ ನೇಕಾರರ ಬಗ್ಗೆ ತೋರಿಸಿದ್ದಾರೆ. ಆ್ಯಂಡ್ ಅವರಿಗೆ ಆಗುವಂಥ ಸಮಸ್ಯೆಗಳು, ಆರೋಗ್ಯದ್ದಾಗಿರ್ಬೋದು, ಪ್ರತಿಯೊಂದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಸರ್ಕಾರ ಹೇಗೆ ಒಂದು ರೀಸಾಲ್ವ್ ಮಾಡಬೇಕು ಅವ್ರದ್ದು ಒಂದು ಕೆಲಸದ ಮೇಲೆ ಅನ್ನುವಂಥದ್ದು ಕೂಡ ತುಂಬ ಒಂದು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಅನದರ್ ವೇಸ್ ಸಿನಿಮಾ ನೋಡ್ಕೊಂಬನ್ನಿ. ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡಿ ಅಂತ ನಾನು ಫೋರ್ಸ್ಫುಲಿ ಏನು ಹೇಳಲಿಕ್ಕೆ ಹೋಗೋಣ. ಸಿನಿಮಾ ನೋಡಿ, ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಯಾರು ನೋಡಿದ್ರೆ, ಸೊ ಪಾರ್ಟ್ 2 ಕಂಟಿನ್ಯೂಷನ್ ನೋಡಿ. ಕಂಟಿನ್ಯೂಷನ್ಸ್ ಮೀನ್ಸ್ ಲೈಕ್ ಅದಕ್ಕೂ ಇದಕ್ಕೂ ಸಪ್ರೇಟೇ ಇರುತ್ತೆ. ನಾನು ಕಂಟಿನ್ಯೂಷನ್ ಅನ್ಕೊಂಡು ನಾನು ಕೂಡ ಹೋಗಿದ್ದೆ, ಬಟ್ ಕಂಟಿನ್ಯೂಟಿ ಅಂತ ಖಂಡಿತವಾಗ್ಲೂ ಇಲ್ಲ. ಆ ಒಂದು ಪಾರ್ಟ್ 1ಗೂ ಪಾರ್ಟ್ 2ಗೂ ಕಂಟಿನ್ಯೂ ಇಲ್ಲ. ಸೊ ಆ ಒಂದು ಸಿನಿಮಾ ಪೋರ್ಟಲ್ಲೇ ಬೇರೆ, ಈ ಒಂದು ಸಿನಿಮಾ ಪೋರ್ಟಲ್ಲೇ ಬೇರೆ. ಸೊ ನಾನೇನು ಕಂಟಿನ್ಯೂಷನ್ ಕೊಟ್ಟಿದ್ದಾರೇನೋ, ಏನೋ ಟ್ವಿಸ್ಟ್ಗಳು ಮಾಡಿ ಕೊಟ್ಟಿದ್ದಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗಿದ್ದೆ ಖಂಡಿತವಾಗ್ಲೂ. ಬಟ್ ಇದನ್ನು ಬೇರೆ ರೀತಿಯಾಗಿ ತೊಗೊಂಡೋಗಿದ್ದಾರೆ. ಸೊ ಸಿನಿಮಾ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಇರಲಿ. ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಏನಿದೆ ಎಲ್ಲರೂ ಹೋಗಿ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರು ನೋಡಿದರೆ ಸೊ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಪಾರ್ಟ್ 1 ಪಾರ್ಟ್ 2 ಅನ್ನೋ ಒಂದು ಕಂಟಿನ್ಯೂಟಿ ಇದೆ ಅಂದ್ಕೊಂಡು ಯಾರು ಹೋಗ್ತಿದ್ರೆ ಖಂಡಿತವಾಗ್ಲೂ ಅದಂತರೂ ಮೈಂಡಿಂದ ತೆಗೆದಾಕೆ. ಪಾರ್ಟ್ 2 ಪಾರ್ಟ್ 1 ಸೊ ಈಸ್ ಸಪ್ರೇಟು. ಸೊ ಮ್ಯೂಚುವಲ್ ಮಾಡ್ಕೊಂಡು ಹೋಗಬೇಡಿ. ನಾನು ಆ ರೀತಿ ಮೈಂಡ್ಸೆಟ್ಟಲ್ಲಿ ಹೋಗಿದ್ದೆ, ಏನಾದರೂ ಒಂದು ಟ್ವಿಸ್ಟ್ ಮಾಡಿದ್ದಾರೆ ಅಂದ್ಕೊಂಡು ಹೋಗಿದ್ದೆ, ಬಟ್ ಬೇರೆ ಇದೆ. ಇಟ್ಸ್ ಓಕೆ, ನೋಡ್ಕೊಂಬನ್ನಿ. ನೋಡಿದ್ಮೇಲೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೇನೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೇನು ಹತ್ತಿರದಲ್ಲಿ 40,000ಕ್ಕೆ ಹತ್ತಿರದಲ್ಲಿ ಇದ್ದೀವಿ ನಾವು. ಸೊ ಆದಷ್ಟು ಬೇಗ 40,000ಕ್ಕೆ ರೀಚ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.